ಮೋದಿ ಅವರು ಕಳೆದ 11 ದಿನಗಳಿಂದಲೂ ಕೂಡ ಕಠಿಣ ವ್ರತದಲ್ಲಿದ್ದಾರೆ. ಮುಂದುವರೆದಿದೆ ಪ್ರಧಾನಿ ಮೋದಿಯವರ ರಾಮಯಾತ್ರೆ. ಇವತ್ತು ಧನುಷ್ಕೋಟಿಯ ಕೋದಂಡರಾಮಸ್ವಾಮಿಯ ದರ್ಶನ ಪಡೆದಿದ್ದಾರೆ ಮೋದಿ. ರಾಮ ಸೇತು ಸ್ಥಳಕ್ಕೂ ಭೇಟಿ ಕೊಡ್ತಾರೆ ಮೋದಿ ಅವರು. ಯಮ ನಿಯಮ ಅಂತ ಏನು ಕಠಿಣ ವ್ರತವನ್ನ ಅನುಸರಿಸ್ತಾ ಇದ್ದಾರೆ, ಅದರಲ್ಲಿ ದೇವಸ್ಥಾನಗಳಿಗೂ ಭೇಟಿ ಕೊಡುವಂಥದ್ದು ಒಂದು ಭಾಗ ಇದೆ. ಹಾಗಾಗಿ ನೆನ್ನೆಯೂ ಕೂಡ ನೋಡಿದ್ವಿ, ಇವತ್ತು ಕೂಡ ದೇವಸ್ಥಾನ ಮಂದಿರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ನಾವು ಅದನ್ನೇ ಹೇಳಿದ್ವು, ಬರೀ ಎಳ್ನೀರು ಕುಡಿದು ಗನಾಹಾರ ತ್ಯಜಿಸಿ ನೆಲದ ಮೇಲೆ ಮಲಗ್ತಿದ್ದಾರೆ, ಮಂಚವನ್ನ ಬಳಸ್ತಿಲ್ಲ ಅನ್ನುವಂಥದ್ದು ಮಾತ್ರ ಅಲ್ಲ, ಆ ನಿಯಮದಲ್ಲಿ ಇನ್ನೂ 10 ಹಲವು ಕಠಿಣ ವ್ರತಗಳಿದೆ. ಅದರಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡುವಂಥದ್ದು ಕೂಡ ಒಂದು. ಧನುಷ್ಕೋಟಿಯಲ್ಲಿ ಸದ್ಯ ಇದ್ದಾರೆ ಮೋದಿ ಅವರು. ಬೀಚ್ನ ತೀರದಲ್ಲಿ ಗಮನಿಸ್ತಾ ಇದ್ದೀರಿ, ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಜೊತೆಗೆ ಅಲ್ಲೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ ಮೋದಿ ಅವರು. ಎಲ್ಲೋದ್ರೂ ಕೂಡ ಅವರ ದೈನಂದಿನ ಚಟುವಟಿಕೆಯಲ್ಲಿ ಇದನ್ನೆಲ್ಲ ತೊಡಗಿಸ್ಕೊಬಿಟ್ಟಿದ್ದಾರೆ. ಶಾಂತವಾಗಿರೋದು, ಮೆಡಿಟೇಷನ್ ಮಾಡುವಂಥದ್ದು. ಅಲ್ಲಿ ನೋಡಿ, ಧನುಷ್ಕೋಟಿಯ ಸಮುದ್ರ ತೀರದಲ್ಲಿ ನಿಂತು ಮೋದಿ ಧ್ಯಾನ ಮಾಡ್ತಾ ಇರುವಂತಹ ಲೈವ್ ವಿಜುವಲ್ಸ್ನ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಧನುಷ್ಕೋಟಿಯ ಕೋದಂಡರಾಮ ಸ್ವಾಮಿ ದೇವಾಲಯದಲ್ಲಿ ದರ್ಶನವನ್ನ ಪಡೆದು ಮೋದಿ ಅವರು ಸಮುದ್ರ ತಟದಲ್ಲಿ ಕೂತಿದ್ದಾರೆ. ಒಂದು ಅಹಿಂಸೆ, ಹಾಗೆ ಸತ್ಯತೆ, ಆಸ್ಥೇಯ, ಹೀಗೆ ಹಲವು ಅಪರಿಗ್ರಹ, ಈ ರೀತಿಯ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಅದರಲ್ಲಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡುವಂಥದ್ದು ಕೂಡ ಒಂದು ಭಾಗ. ವ್ರತ ಮಾಡೋದ್ರ ಮುಖಾಂತರ, ಕಠಿಣ ವ್ರತಾಚರಣೆಯನ್ನು ಅನುಸರಿಸೋದ್ರ ಮುಖಾಂತರ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದುಕೊಳ್ಳುವಂಥದ್ದು. ಅದನ್ನ ಪ್ರತಿನಿತ್ಯವೂ ಎಡೆಬಿಡದೆ ಅವರು ಎಲ್ಲಿ ಹೋಗ್ಲಿ, ಯಾವ ಊರಿನಲ್ಲಿರ್ತಾರೋ ಆ ದೇವಸ್ಥಾನಕ್ಕೆ ಹೋಗಿ ಆ ಊರಿನ ದೇವಸ್ಥಾನಕ್ಕೆ ಕೈ ಮುಗಿ ನಮ್ಮ ವ್ರತವನ್ನ ಮುಂದುವರಿಸ್ತಾ ಇದ್ದಾರೆ. ನಾಳೆಗೆ ಪರಿಪೂರ್ಣವಾಗಿ ಮುಗಿಯುತ್ತೆ. ಸದ್ಯ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಮೋದಿ ಅವರು ಧನುಷ್ಕೋಟಿಯಲ್ಲಿ ಕೋದಂಡರಾಮಸ್ವಾಮಿ ದರ್ಶನ ಪಡೆದು ಸಮುದ್ರ ತೀರದಲ್ಲಿ ಇರುವಂತದ್ದನ್ನ ಗಮನಿಸ್ತಾ ಇದೆ. ಅದನ್ನೇ ಹೇಳಿದ್ರು, ಯಮ ನಿಯಮಗಳಲ್ಲಿ ಒಂದು 5 ವಿಚಾರಗಳನ್ನ ಬಹಳ ಕಟ್ಟುನಿಟ್ಟಿನಿಂದ ಪಾಲಿಸಬೇಕಾಗುತ್ತೆ. ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ಮೋದಿ ಅವರು ಪಾಲನೆ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾನು ವ್ರತಾಚರಣೆಯಲ್ಲಿದ್ದೀನಲ್ಲ ಅನ್ಕೊಂಡು ಸುಮ್ಮನೆ ಕೂಡ ಕೂತಿಲ್ಲ. ಅವರ ಎಲ್ಲಾ ಕೆಲಸ ಏನ್ ಮೀಟಿಂಗ್ ಗಳಿರುತ್ತೆ, ಎಲ್ಲಿ ಯಾವ ಒಂದು ಯೋಜನೆಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡಬೇಕು, ಎಲ್ಲದನ್ನೂ ಅಟೆಂಡ್ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಆಲ್ರೆಡಿ ಕಂಕಣವನ್ನ ಕೈ ಕಟ್ಟಿರ್ತಾರೆ. 11 ದಿನದ ವ್ರತಾಚರಣೆ ಇರೋದ್ರಿಂದ ಅದನ್ನೂ ಪೂರೈಸ್ತಾ ಇದ್ದಾರೆ. ಅಲ್ಲಿಗೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಲಲ್ಲ ಅಥವಾ ಬಾಲರಾಮನ ದೇಗುಲ ಏನು ಅದ್ಭುತವಾಗಿ ನಿರ್ಮಾಣ ಆಗಿದೆ, ಅದರ ಉದ್ಘಾಟನೆಯನ್ನ ಮೋದಿ ಅವರ ಯಜಮಾನಿಕತ್ವದಲ್ಲಿ ನಾವು ನೋಡ್ತೀವಿ. ಅವರೇ ಯಜಮಾನರು ನಾಳೆಯ ಕಾರ್ಯಕ್ರಮಕ್ಕೆ. ಇದೀಗ ಧನುಷ್ಕೋಟಿಯಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಮುದ್ರ ತೀರದಲ್ಲಿ ವಿಹರಿಸ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದಾರೆ. ನಿಜಕ್ಕೂ ಮೆಚ್ಚುಕೋಬೇಕು ಅವರ ಶ್ರದ್ಧೆಗೆ. ಕಠಿಣ ವ್ರತಗಳಿದ್ರು ಎಲ್ಲೂ ಅದಕ್ಕೆ ಒಂದು ಕುಂದುಕೊರತೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಕಳೆದ 11 ದಿನಗಳಿಂದಲೂ ನೋಡಿದಾಗ ಒಂದೊಂದು ಊಟ ಬಿಡೋಕೆ ಹಿಂದೆ ಮುಂದೆ ನೋಡ್ತೀವಿ. ಅಂತದ್ರಲ್ಲಿ 11 ದಿನದಿಂದಲೂ ಸಂಪೂರ್ಣ ಜನಾಹಾರವನ್ನ ತ್ಯಜಿಸಿ ಕಠಿಣ ವ್ರತಾಚರಣೆಯಲ್ಲಿ ತೊಡಗಿ ಸಿಕ್ಕಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಅವ್ರು ಹೇಳಿದ್ರು, ನಾನು ರಾಮ ಮಂದಿರಕ್ಕೆ ಹೋಗಿ ಉದ್ಘಾಟನೆ ಮಾಡ್ತಾ ಇರುವಂಥದ್ದು ನನ್ನೊಬ್ಬನ ಪರವಾಗಲ್ಲ, ಇಡೀ 140 ಕೋಟಿ ಜನರ ಪರವಾಗಿ ನಾನು ಹೋಗಿ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಆ ಶಕ್ತಿ ನೀಡುವಂತ ದೇವರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ಮೋದಿ ಅವರು. ನಮ್ಮೆಲ್ಲರ ಪರವಾಗಿ ನಾಳೆ ರಾಮ ಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾರೆ. ಇವತ್ತು ಒಂದು ರೀತಿ ಕೊನೆ ದಿನದ ವ್ರತ ಅಂತ ಹೇಳ್ಬೋದು. ನಾಳೆ 12:30 1 ಗಂಟೆ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಮುಗ್ದಿರುತ್ತೆ, ರಾಮ ಮಂದಿರ ಉದ್ಘಾಟನೆ ಆಗಿರುತ್ತೆ. ಅದಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಮೋದಿ ಅವರು. ಇವತ್ತು ಕೊನೆ ದಿನದ ವ್ರತಾಚರಣೆಯಲ್ಲಿ ತೊಡಗಿದ್ದಾರೆ. ಧನುಷ್ಕೋಟಿಯ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಕಡಲ ತೀರದಲ್ಲಿ ಮೋದಿ ಅವರು ಪೂಜೆಯನ್ನ ನೆರವೇರಿಸಿದ್ದಾರೆ. ಸಂಜೆ ನೇರವಾಗಿ ಅಯೋಧ್ಯೆಗೆ ಹೋಗ್ತಾರೆ. ಇವತ್ತೇ ಹೋಗ್ತಾರೆ, ಕಾರಣ ಅಲ್ಲಿ ವಾಯುಮಾನ ಸರಿ ಇಲ್ಲದಂತಹ ಪರಿಣಾಮವಾಗಿ ಸಮಸ್ಯೆ ಆಗಬಾರ್ದು ನಾಳೆ ಸಮಯದಲ್ಲಿ ಅನ್ನೋದಿನಲ್ಲಿ ಒಂದಿನ ಮುಂಚಿತವಾಗಿ ಹೋಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೇಗ 5 ಗಂಟೆಯಿಂದಲೇ ಪೂಜೆ ಆಗುತ್ತೆ. ಮೋದಿ ಅವರ ನಾಯಕತ್ವದಲ್ಲೇ, ಅವರ ನೇತೃತ್ವದಲ್ಲೇ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವುದು ಎಲ್ಲರಿಗೂ ಸಂತಸ.